ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸವಿಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 2ನೇ ತರಗತಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. 4ನೇ ಪಾಠ ಕೆಂಪೇಗೌಡರ ಕನಸು. ಆಲ್ರೆಡಿ ಬಣ್ಣದ ಹಕ್ಕಿ, ಊರಿಗೊಬ್ಬ ರಾಜನಂತೆ, ಗೆಳೆತನ ಈ 3 ಪಾಠಗಳ ವಿಡಿಯೋವನ್ನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇವತ್ತು ಕೆಂಪೇಗೌಡರ ಕನಸು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ಹಂಚಿಕೊಳ್ಳಲಿದ್ದೇನೆ. ಪಾಠಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಒಂದಷ್ಟು ಪ್ರಶ್ನೆಗಳನ್ನು ಮಕ್ಕಳ ಮುಂದೆ ನಾವು ಕೇಳಬೇಕಾಗಿರುತ್ತೆ. ಈ ಚಿತ್ರದಲ್ಲಿ ಕಾಣುವಂತಹ ರಾಜ ಯಾರು ಅಂತ, ಹಾಗೆಯೇ ಈ ಕಟ್ಟಡದ ಹೆಸರೇನು ಅಂತ ಕೇಳಬೇಕಾಗಿರುತ್ತೆ. ಈ ಗೋಪುರದ ಹೆಸರೇನು ಅಂತ ಕೂಡ ಕೇಳಬೇಕಾಗಿರುತ್ತೆ. ಇವುಗಳ ಪರಿಚಯವನ್ನು ಮಾಡಿಕೊಟ್ಟ ನಂತರ ಪಾಠಕ್ಕೆ ನಾವು ಹೋಗಬೇಕಾಗಿರುತ್ತೆ. ಇಲ್ಲಿರುವ ಚಿತ್ರದಲ್ಲಿರುವಂತಹ ರಾಜರ ಹೆಸರು ಕೆಂಪೇಗೌಡರು, ಇಲ್ಲಿರುವಂತಹ ಕಟ್ಟಡದ ಹೆಸರು ವಿಧಾನಸೌಧ, ಇಲ್ಲಿರುವಂತಹ ಕಟ್ಟಡದ ಹೆಸರು ಅಥವಾ ಗೋಪುರದ ಹೆಸರು ಕಾವಲು ಗೋಪುರ. ಪಾಠವನ್ನು ಒಮ್ಮೆ ಗಟ್ಟಿ ಧ್ವನಿಯಲ್ಲಿ ಓದಬೇಕಾಗಿರುತ್ತೆ. ಬೆಂಗಳೂರು ಭಾರತ ದೇಶದ ಸುಂದರ ನಗರಗಳಲ್ಲಿ ಒಂದು. ಅದು ಈಗ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಈಗಿನ ಬೆಂಗಳೂರು ನಗರವು ಇರುವ ಸ್ಥಳದಲ್ಲಿ ಒಂದು ಕಾಡು ಇತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎಂಬ ಚಿಕ್ಕ ಹಳ್ಳಿ ಇತ್ತು. ಕಾಡಿನ ದಕ್ಷಿಣಕ್ಕೆ ಶಿವನ ಸಮುದ್ರವೆಂಬ ಹಳ್ಳಿ ಇತ್ತು. ಇವೆರಡೂ ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಅದನ್ನು ಕೆಂಪೇಗೌಡರೆಂಬ ದೊರೆಗಳು ಸಾಮಾನ್ಯ ಶಕ 1537ರಲ್ಲಿ ಕಟ್ಟಿಸಿದರು. ಅದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ಕೆಂಪೇಗೌಡರು ಯಲಹಂಕ ನಾಡಿನ ದೊರೆ. ಆಗ ಯಲಹಂಕ ನಾಡು ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಈಗಿನ ಬೆಂಗಳೂರಿನ ಉತ್ತರಕ್ಕಿರುವ ಯಲಹಂಕ ಎಂಬ ಊರೇ ಕೆಂಪೇಗೌಡರ ಮೊದಲ ರಾಜಧಾನಿಯಾಗಿತ್ತು. ಕೆಂಪೇಗೌಡರು ಶೂರರು, ದಯಾಳುವು, ದೇವರಲ್ಲಿ ಭಕ್ತಿಯುಳ್ಳವರು ಆಗಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಪ್ರಜೆಗಳು ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು. ಒಂದು ದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿದ್ದಿತು. ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವಸಮುದ್ರ ಬಳಿಯ ಕಾಡಿನಲ್ಲಿ ಕಾಣತಾದಳು. ಕೆಂಪೇಗೌಡರಿಗೆ ಆ ಕನಸಿನ ಅರ್ಥ ತಿಳಿಯಲಿಲ್ಲ. ಮತ್ತೆ ಅದೇ ಕನಸು ಬಿದ್ದಿತ್ತು. ಕೆಂಪೇಗೌಡರಿಗೆ ಆಶ್ಚರ್ಯವಾಯಿತು. ಅವರು ದೈವಭಕ್ತರು. ದೇವಿಯ ಅಪ್ಪಣೆ ಏನಿರಬೇಕೆಂದು ತಿಳಿಯಬಯಸಿದರು. ಮರುದಿನ ತನ್ನ ಮಂತ್ರಿಗಳನ್ನು, ಗುರು ಹಿರಿಯರನ್ನು ಕರೆಯಿಸಿಕೊಂಡರು. ತನ್ನ ಕನಸನ್ನು ಅವರಿಗೆ ತಿಳಿಸಿದರು. ಅದು ಒಳ್ಳೆಯ ಕನಸೆಂದು ಮಂತ್ರಿಗಳು, ಗುರು ಹಿರಿಯರು ಹೇಳಿದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ತಿಳಿಸಿದರು. ಅದರಂತೆ ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿಸಲು ನಿಶ್ಚಯಿಸಿದರು. ಶಿವಸಮುದ್ರ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡರು. ದೇಶದ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನು ಕರೆಸಿದರು. ಹೊಸ ನಗರವನ್ನು ಕಟ್ಟಿಸಿದರು. ಹೊಸ ನಗರವು ಶಿವಸಮುದ್ರದ ಬಳಿ ಇದ್ದುದರಿಂದ ಶಿವಸಮುದ್ರವೆಂದು ಅದಕ್ಕೆ ಹೆಸರು ಇಡಬೇಕಾಗಿತ್ತು. ಆದರೆ ಕೆಂಪೇಗೌಡರಿಗೆ ಆ ಹೆಸರು ಒಪ್ಪಿಗೆಯಾಗಲಿಲ್ಲ. ಕೆಂಪೇಗೌಡರ ತಾಯಿ ಲಿಂಗಮಾಂಬೆಯವರ ತವರೂರಾದ ಬೆಂಗಳೂರು ಎಂಬ ಹಳ್ಳಿ ಸಮೀಪದಲ್ಲಿಯೇ ಇತ್ತು. ಕೆಂಪೇಗೌಡರ ಹೆಂಡತಿ ಚೆನ್ನಾಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆಯವರ ತವರೂರು ಬೆಂಗಳೂರು ಹಳ್ಳಿಯೇ. ತನ್ನ ತಾಯಿ, ಹೆಂಡತಿ ಹಾಗೂ ಸೊಸೆ ಇವರನ್ನು ಕೆಂಪೇಗೌಡರು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರನ್ನು ಬಹು ಗೌರವದಿಂದ ಕಾಣುತ್ತಿದ್ದರು. ಆದುದರಿಂದ ಅವರ ಸವಿ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಲೂ ಹರಡಿತು. ದೇಶದ ನಾನಾ ಭಾಗಗಳಿಂದ ಕಸುಬುದಾರರು ಬಂದರು. ಕಸುಬುಗಳು ಚೆನ್ನಾಗಿ ಬೆಳೆಯಲೆಂದು ಬೇರೆ ಬೇರೆ ಕಸುಬುದಾರರಿಗೆ ಕೆಂಪೇಗೌಡರು ಬೇರೆ ಬೇರೆ ಕೇರಿಗಳನ್ನು ಕಟ್ಟಿಸಿಕೊಟ್ಟರು. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಿತು. ಸಂಪತ್ತಿನೊಂದಿಗೆ ಪಟ್ಟಣವು ಬೆಳೆಯತೊಡಗಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಬೆಂಗಳೂರಲ್ಲಿ ಈ ಗೋಪುರಗಳನ್ನು ಈಗಲೂ ನೋಡಬಹುದು.
ಕೆಂಪೇಗೌಡರು ಅನೇಕ ಗುಡಿಗಳನ್ನು ಕೆರೆಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ ದೊಡ್ಡ ಬಸವಣ್ಣನ ಗುಡಿ, ಕವಿ ಗಂಗಾಧರೇಶ್ವರ ಗುಡಿ ಮತ್ತು ಕೆಂಪಾಂಬುದಿ ಕೆರೆ ಇವು ಮುಖ್ಯವಾದವು. ಕೆಂಪೇಗೌಡರ ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ ಇವುಗಳನ್ನು ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅರಸರಿಗೆ ಬಹಳ ಸಂತೋಷವಾಯಿತು. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರು ಕೆಂಪೇಗೌಡರಿಗೆ ದಾನವಾಗಿ ಕೊಟ್ಟರು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಒಳ್ಳೆಯ ಕೆಲಸ ಸದಾ ಜನೋಪಯೋಗಿಯಾಗಿರುತ್ತವೆ ಎಂಬುವುದು ಈ ಪಾಠದ ಒಂದು ಅರ್ಥವಾಗಿದೆ. ಈ ಪಾಠವನ್ನು ಓದಿದ ಮೇಲೆ ಮಕ್ಕಳಿಂದ ಓದಿಸಬೇಕಾಗಿರುತ್ತೆ. ಹಾಗೆಯೇ ಈ ಪಾಠದ ಅರ್ಥವನ್ನು ಕೂಡ ಹೇಳಬೇಕಾಗಿರುತ್ತೆ. ನಾವು ಈ ಪಾಠದ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಬೆಂಗಳೂರನ್ನು ಕೆಂಪೇಗೌಡರು ಯಾಕೆ ಕಟ್ಟಿದ್ರು ಮತ್ತು ಅದಕ್ಕೆ ಬೆಂಗಳೂರು ಅಂತ ಏಕೆ ಹೆಸರಿಟ್ಟರು ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ. ನೆಕ್ಸ್ಟ್ ನೋಡೋದಾದರೆ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಪದಗಳನ್ನು ಸ್ಪಷ್ಟವಾಗಿ ಮಕ್ಕಳ ಕಡೆಯಿಂದ ನಾವು ಓದಿಸಬೇಕಾಗಿರುತ್ತೆ. ಬೆಂಗಳೂರು ಕರ್ನಾಟಕ, ರಾಜಧಾನಿ, ಕಾಡು, ಉತ್ತರ, ಹಳ್ಳಿ, ಶಿವಸಮುದ್ರ, ಯಲಹಂಕ, ವಿಜಯನಗರ, ಸಾಮ್ರಾಜ್ಯ, ದಯಾಳು, ಭಕ್ತಿ, ಪ್ರಜೆ, ಪ್ರೀತಿ, ಗೌರವ, ಕನಸು, ಮಂತ್ರಿ, ನಗರ, ಪ್ರಜಾಪ್ರೇಮ, ದಸರೆ, ಬುದ್ಧಿವಂತಿಕೆ, ಸಂತೋಷ. ಪದಗಳ ಅರ್ಥವನ್ನು ತಿಳಿಸ್ಕೊಡ್ಬೇಕಾಗಿರುತ್ತೆ. ಕಸುಬು, ಉದ್ಯೋಗ, ಗುಡಿ, ದೇಗುಲ, ತವರೂರು, ಹುಟ್ಟಿದ ಊರು. ಹಾಗೆಯೇ ಗಮನಿಸಿ ತಿಳಿಯಿರಿ ಎಂದು ಕೇಳಿದರೆ, ರಾಜಧಾನಿ ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ. ಕಾವಲು ಗೋಪುರ ಅಂತಂದರೆ ಶತ್ರುಗಳು ಬರದಂತೆ ಊರನ್ನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವ ಗೋಪುರ. ಈ ಥರದ 4 ಗೋಪುರಗಳನ್ನು ಕೆಂಪೇಗೌಡರು ಕಟ್ಟುತ್ತಾರೆ. ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ ಅಂತ ಕೇಳಿದರೆ, ಅಭ್ಯಾಸದಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಬೆಂಗಳೂರು. ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಅಂತ ಕೇಳಿದರೆ ಯಲಹಂಕ. ಕೆಂಪೇಗೌಡರು ಬೆಂಗಳೂರನ್ನು ಹೇಗೆ ಕಟ್ಟಿಸಿದರು ಅಂತ ಕೇಳಿದರೆ, ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ಗುರು ಹಿರಿಯರು ತಿಳಿಸಿದ್ದರಿಂದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದರು ಅಂತ ಕೊಡಬಹುದಾಗಿದೆ. ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೇಗೆ ಹೆಸರಿಟ್ಟರು ಅಂತ ಕೇಳಿದರೆ, ಕೆಂಪೇಗೌಡರ ಹೆಂಡತಿ ಚೆನ್ನಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆ ಅವರ ತವರೂರು ಬೆಂಗಳೂರು ಹಳ್ಳಿಯೇ. ತನ್ನ ತಾಯಿ, ಹೆಂಡತಿ ಹಾಗೂ ಸೊಸೆ ಇವರನ್ನು ಕೆಂಪೇಗೌಡರು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರನ್ನು ಬಹು ಗೌರವದಿಂದ ಕಾಣುತ್ತಿದ್ದರು. ಆದ್ದರಿಂದ ಅವರ ಸವಿನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು ಅಂತ ಉತ್ತರವನ್ನು ಕೊಡಬಹುದಾಗಿದೆ. ನೆಕ್ಸ್ಟ್ ನೋಡೋದಾದರೆ, ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು ಅಂತ ಕೇಳಿದರೆ, ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅರಸರಿಗೆ ಸಂತೋಷವಾಯಿತು. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರಿಗೆ ಕೆಂಪೇಗೌಡರಿಗೆ ರಾಜರು ದಾನವಾಗಿ ಕೊಟ್ಟರು ಅಂತ ಉತ್ತರ ಆಗಿದೆ. ನೆಕ್ಸ್ಟು ಕೆಂಪೇಗೌಡರು ಗೋಪುರವನ್ನು ಹೇಗೆ ಕಟ್ಟಿಸಿದರು ಅಂತಿದೆ. ಸೊ ಶತ್ರುಗಳ ದಾಳಿಯಿಂದ ನಗರವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಬೆಂಗಳೂರು ಈ ಗೋಪುರಗಳವರೆಗೆ ಬೆಳೆಯುತ್ತದೆ ಎಂಬ ನಂಬಿಕೆ ಅವರಿಗಿತ್ತು. ಹಾಗಾಗಿ ಈ ಒಂದು ಗೋಪುರವನ್ನು ಕಟ್ಟಿಸ್ತಾರೆ. ಇಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಎಂದು ಕೇಳಿದರೆ, ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಈ ಒಂದು ಖಾಲಿ ಜಾಗದಲ್ಲಿ ಕೈಗಾರಿಕೆಗಳು, ಇಲ್ಲಿ ನಗರ, ಇಲ್ಲಿ ಪ್ರಜೆ ಅಂತ ಬರೀಬೇಕು. ಪ್ರಜೆ ಎಲ್ಲಾದರೂ ಗಳನ್ನು ಅಂತ ಕೊಟ್ಟಿರೋದ್ರೆ ಪ್ರಜೆ ಅಂತ ಬರೀಬೇಕಾಗಿರುತ್ತೆ. ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ ಅಂತ ಕೇಳಿದರೆ, ಇಲ್ಲಿ ಉತ್ತರ ಒಳ್ಳೆಯ, ಒಪ್ಪಿಗೆ, ಚೆನ್ನಾಂಬೆ, ಸಂಪತ್ತು ಹೊಂದಿದೆ. ಸೇಮ್ ಈ ಪದಗಳನ್ನು ಇಲ್ಲಿ ನಕಲು ಮಾಡಿಸ್ಬೇಕಾಗಿರುತ್ತೆ, ಅಂದರೆ ಬರೆಸ್ಬೇಕಾಗಿರುತ್ತೆ ಮಕ್ಕಳ ಕಡೆಯಿಂದ. ನೆಕ್ಸ್ಟ್ ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ನಗರ, ನಗರಗಳು ಅಂತ ಇದೆ. ಕಾಡು, ಕಾಡುಗಳು ಆಗಬೇಕು, ಇಲ್ಲಿ ಕಾಡುಗಳು ಆಗಬೇಕು. ಹಳ್ಳಿ, ಹಳ್ಳಿಗಳು. ಮರ, ಮರಗಳು. ಶಿಲ್ಪಿ, ಶಿಲ್ಪಿಗಳು. ಕೆರೆ, ಕೆರೆಗಳು.
ಸೊ ಹಾಗೆಯೇ ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ಎಂದು ಕೇಳಿದರೆ ಮಾದರಿ ಅಚ್ಯುತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಇದೆ, ಇಲ್ಲಿ ಲಿ ಳವತ್ತು ಇದೆ, ಹಳ್ಳಿ ಅಂತ ಬರೆಯಬಹುದು. ಹಾಗೆಯೇ ಸುದ್ದಿ ಸು ಇದೆ, ದಿ ತಾವತ್ತು ಇದೆ, ಸುದ್ದಿ, ಹಳ್ಳಿ, ಹಗ್ಗ. ಸೊ ಈ ರೀತಿಯಾಗಿ ಪದಗಳನ್ನು ಮಕ್ಕಳ ಕಡೆಯಿಂದ ಬರೆಸಬಹುದಾಗಿದೆ, ಒತ್ತಕ್ಷರ ಪದಗಳನ್ನು. ಹಾಗೆಯೇ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಅಂತ ಕೇಳಿದರೆ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಅಂತ. ಸೊ ಇಲ್ಲಿ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಚಿಕ್ಕ ಹಳ್ಳಿ ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಖಾಲಿ ಜಾಗಗಳನ್ನು ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಮಕ್ಕಳ ಕಡೆಯಿಂದ ನಾವು ನಕಲು ಮಾಡಿಸ್ಬೇಕಾಗಿರುತ್ತೆ. ಈ ಒಂದು ಪಾಠವನ್ನು ಕಲಿತ ನಂತರ ಸಂಯುಕ್ತಾಕ್ಷರ ಪದ ಮತ್ತು ವಾಕ್ಯಗಳನ್ನು ನಕಲು ಮಾಡುವುದನ್ನು ಮಕ್ಕಳು ಕಲಿಯುತ್ತಾರೆ ಅಂತ ತಿಳಿಸಿದ್ದಾರೆ.